ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಬಹಳ ದಿನಗಳಿಂದ ಹೊಯ್ಸಳ ಸಾಮ್ರಾಜ್ಯದ ಕೊನೆ ವಂಶಸ್ಥರು ಯಾರಾದರೂ ಇದ್ದಾರಾ ಅನ್ನೋ ಪ್ರಶ್ನೆಗೆ ಇತಿಹಾಸಕಾರರು ಇಲ್ಲ ಅಂತಾನೆ ಹೇಳ್ತಿದ್ರು. ಅದ್ರ ಬಗ್ಗೆ ಒಂದು ದೀರ್ಘವಾದ ವಿಚಾರಗಳನ್ನ ನಾನು ತಮ್ಮ ಜೊತೆ ಹಂಚ್ಕೊಳ್ತೇನೆ. ಹೊಯ್ಸಳ ಸಾಮ್ರಾಜ್ಯದ ಕೊನೆ ವಂಶಸ್ಥರು ಈಗ ಜೀವಂತ ಇದ್ದಾರಾ ಅನ್ನೋದಕ್ಕೆ ಯಾವುದೇ ದೃಢೀಕರಣ ಅಥವಾ ಐತಿಹಾಸಿಕ ಆಧುನಿಕ ದಾಖಲೆಗಳಿಲ್ಲ. ಹೊಯ್ಸಳ ವಂಶದ ಕೊನೆಯ ಪ್ರಮುಖ ರಾಜ ವೀರಬಲ್ಲಾಳ ಮೂರು. ಇವರ ಆಳ್ವಿಕೆ 1292ರಿಂದ 1343 CE. ಇವರ ಮರಣದ ನಂತರ ಸುಮಾರು 1343ರಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣದ ಸಂದರ್ಭದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅದರ ನಂತರದಲ್ಲಿ ಆ ಪ್ರದೇಶಗಳು ವಿಜಯನಗರ ಸಾಮ್ರಾಜ್ಯದ ಭಾಗ. ಹೊಯ್ಸಳ ರಾಜವಂಶದ ನೇರ ವಂಶಸ್ಥರು, ಡೈರೆಕ್ಟ್ ರಾಯಲ್ ಲೈನೇಜ್. ಕ್ರಿಸ್ತಶಕ 14ನೇ ಶತಮಾನದ ನಂತರ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಪ್ರಮುಖರಾಗಿ ಕಾಣಿಸಿಕೊಂಡಿಲ್ಲ. ಯಾವುದೇ ಪ್ರಸಿದ್ಧ ಕುಟುಂಬ ಅಥವಾ ವ್ಯಕ್ತಿ ಹೊಯ್ಸಳ ರಾಜವಂಶದ ಕೊನೆಯ ವಂಶಜ ಅಂತ ಸಾರ್ವಜನಿಕವಾಗಿ ಗುರುತಿಸಲ್ಪಟ್ಟಿಲ್ಲ. ಉದಾಹರಣೆಗೆ ಮೈಸೂರು ಒಡೆಯರ್, ತಿರುವಂಕೂರು, ಜೈಪುರ್ ಇತ್ಯಾದಿ ರಾಜವಂಶಗಳ ತರಹ. ಕೆಲವು ಸ್ಥಳೀಯ ಕುಟುಂಬಗಳು ಅಥವಾ ಜನಾಂಗಗಳು ತಮ್ಮನ್ನು ಹೊಯ್ಸಳರ ವಂಶಸ್ಥರು ಅಂತ ಹೇಳಿಕೊಳ್ಳಬಹುದು, ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ. ಆದರೆ ಅದು ಐತಿಹಾಸಿಕವಾಗಿ ಸಾಬೀತವಾಗಿರುವ ನೇರ ವಂಶ ಪರಂಪರೆಯಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ನಿಜವಾದ ರಾಜವಂಶಸ್ಥರು ಈಗ ಇಲ್ಲ. ಅವರ ಪರಂಪರೆಯ ಕೇವಲ ಸಾಂಸ್ಕೃತಿಕ, ಶಿಲ್ಪಕಲಾ ಮತ್ತು ಐತಿಹಾಸಿಕ ರೂಪದಲ್ಲಿ ಮಾತ್ರ ಉಳಿದಿದೆ. ಹಳೇಬೀಡು, ಬೇಲೂರು, ಸೋಮನಾಥಪುರ ದೇವಾಲಯಗಳು ಇದಕ್ಕೆ ಉದಾಹರಣೆ. ಕೊನೆಯ ಯುದ್ಧ ನಂತರ 3ನೇ ವೀರಬಲ್ಲಾಳ ಮತ್ತು ಅರಮನೆಯ ಜನ ಏನಾದ್ರು ಅಂದರೆ, 3ನೇ ವೀರಬಲ್ಲಾಳ ಅವರ ಕೊನೆಯ ಯುದ್ಧದ ನಂತರದ ಸ್ಥಿತಿಗತಿ ಈ ರೀತಿ ಇರುತ್ತೆ. 1342ರಿಂದ 1343ರಲ್ಲಿ ಕನ್ನನೂರು ಅಥವಾ ಮಧುರೈ ಸಮೀಪದಲ್ಲಿ ಯುದ್ಧ, ಬ್ಯಾಟಲ್ ಆಫ್ ಕನ್ನೂರ್ ಅಥವಾ ಮಧುರೈ ಬ್ಯಾಟಲ್ ಅಂತ ಅದನ್ನು ಕರೀತಾರೆ. ಮಧುರೈ ಸುಲ್ತಾನ್ ಗಿಯಾಸುದ್ದೀನ್ ವಿರುದ್ಧ ಹೊಯ್ಸಳ ಸೈನ್ಯ ಹೋರಾಡುತ್ತೆ. ಆರಂಭದಲ್ಲಿ ಹೊಯ್ಸಳರು ಗೆಲ್ಲುವ ಸ್ಥಿತಿಯಲ್ಲಿದ್ದರು. ಆದರೆ ಅಕಸ್ಮಾತ್ ವೀರಬಲ್ಲಾಳ 3 ಸೆರೆ ಸಿಗ್ತಾರೆ. ಅವರ ಮರಣ, ಸೆರೆಯಲ್ಲಿದ್ದಾಗ ಅವರನ್ನ ಉರುಳಿಸಿ ಮತ್ತು ಚರ್ಮ ಸುಲಿದು ಕೊಂದರು ಎಂದು ಇತಿಹಾಸದ ದಾಖಲೆಗಳು ಮತ್ತು ಇತರ ಇತಿಹಾಸಕಾರರು ಹೇಳ್ತಾರೆ. ಇದು ಕ್ರೂರ ಮರಣವಾಗಿದ್ದು ಕೆಲವು ಮೂಲಗಳಲ್ಲಿ ಇದನ್ನು ಮಧುರೈ ಯುದ್ಧ ಅಂತಾನೆ ಕರೆಯುತ್ತಾರೆ. ಇನ್ನು ಅರಮನೆಯ ಜನ ವಂಶಸ್ಥರು ಏನಾದ್ರು ಅಂದ್ರೆ, ಅವರ ಪುತ್ರ ವೀರಬಲ್ಲಾಳ, ವಿರೂಪಾಕ್ಷ ಬಲ್ಲಾಳ ಅಥವಾ ವೀರಬಲ್ಲಾಳ 4. ಅವರು ತಂದೆಯನ್ನು ಬಿಡುಗಡೆ ಮಾಡೋಕ್ಕೆ ಮಧುರೈ ಸುಲ್ತಾನರಿಗೆ ಸಂಪೂರ್ಣ ರಾಜಭಂಡಾರವನ್ನ ಕೊಡ್ತಾರೆ. ಆದರೂ ಅವರ ತಂದೆ ಬಿಡುಗಡೆ ಆಗಲ್ಲ. ನಂತರ ವೀರಬಲ್ಲಾಳ 4 ಅವರು ಮಧುರೈ ಸುಲ್ತಾನರ ವಿರುದ್ಧ ಯುದ್ಧದಲ್ಲಿ ಸೆರೆ ಸಿಕ್ಕು ತಂದೆಯ ರೀತಿಯಲ್ಲೇ ಕ್ರೂರವಾಗಿ ಕೊಲ್ಲಲ್ಪಡ್ತಾರೆ 1346ರಲ್ಲಿ. ಹೊಯ್ಸಳರ ಪ್ರಮುಖ ಸೇನಾನಿ ಮತ್ತು ಸಂಬಂಧಿಕ ಬಲ್ಲಪ್ಪ ದಂಡನಾಯಕ, ಅವರು ಸಹ ನಂತರದಲ್ಲಿ ಬಿಟ್ಟು ಹೋಗ್ತಾರೆ. ಹೀಗೆ ಹೊಯ್ಸಳ ರಾಜವಂಶದ ನೇರ ರಾಜಪರಿವಾರ ಸಂಪೂರ್ಣವಾಗಿ ನಾಶವಾಯಿತು. ಉಳಿದವರು ಸಚಿವರು, ಸೇನಾನಿಗಳು, ಸಾಮಂತರು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಕೊಂಡ್ರು ಅಥವಾ ಸ್ವತಂತ್ರರಾದರು. ಸಾಮ್ರಾಜ್ಯದ ಭವಿಷ್ಯ ಏನಾಗುತ್ತೆ ಅಂದರೆ, ವೀರಬಲ್ಲಾಳ 3ರ ಮರಣದ ನಂತರ ಹೊಯ್ಸಳ ಸಾಮ್ರಾಜ್ಯ ಸಂಪೂರ್ಣವಾಗಿ ಕುಸಿಯುತ್ತೆ. ಅವರ ಉತ್ತರದ ಭಾಗಗಳನ್ನು ಹರಿಹರ ಮತ್ತು ಬುಕ್ಕ ಸಂಗಮ ರಾಜವಂಶ ನೇತೃತ್ವದ ವಿಜಯನಗರ ಸಾಮ್ರಾಜ್ಯ ವಶಪಡಿಸಿಕೊಳ್ಳುತ್ತೆ. ಈ ಸಾಮ್ರಾಜ್ಯ ಸುಮಾರು 1336ರಿಂದಲೇ ಆರಂಭವಾಗಿ 1343ರ ನಂತರ ಸಂಪೂರ್ಣವಾಗಿ ವಶ ಆಗುತ್ತೆ. ಹೊಯ್ಸಳ ಪ್ರದೇಶಗಳು ವಿಜಯನಗರದ ಭಾಗವಾಗುತ್ತೆ. ಕೊನೆಯ ಯುದ್ಧದಲ್ಲಿ ವೀರಬಲ್ಲಾಳ 3 ಕ್ರೂರವಾಗಿ ಕೊಲ್ಲಲ್ಪಡ್ತಾರೆ. ಅವರ ಪುತ್ರನೂ ಅದೇ ಗತಿಗೆ ಒಳಗಾಗ್ತಾರೆ. ಅರಮನೆಯ ಉಳಿದ ಜನರು ಚದುರು ಹೋಗ್ತಾರೆ ಅಥವಾ ವಿಜಯನಗರಕ್ಕೆ ಸೇರಿಕೊಳ್ತಾರೆ. ಹೊಯ್ಸಳ ರಾಜವಂಶ ಅಂತ್ಯವಾಗುತ್ತೆ. ಇನ್ನು ವೀರಬಲ್ಲಾಳ 4 ಇವರ ಪತ್ನಿ ಅಥವಾ ಮಕ್ಕಳು ಇದ್ರ ಅಂತ ಪ್ರಶ್ನೆಗೆ, ಇವರು ಕೊನೆಯ ರಾಜ ಆದ್ರಿಂದ ಇತಿಹಾಸ ದಾಖಲೆಗಳ ಪ್ರಕಾರ ಪತ್ನಿಯರು ಅಥವಾ ಪತ್ನಿ ಯಾವುದೇ ನಿರ್ದಿಷ್ಟ ಹೆಸರು ಅಥವಾ ವಿವರಗಳು ದಾಖಲಾಗಿಲ್ಲ. ಹೊಯ್ಸಳ ರಾಜವಂಶದ ಕೊನೆಯ ಕಾಲದಲ್ಲಿ ರಾಜ ಪರಿವಾರದ ವಿವರಗಳು ತುಂಬಾ ಕಡಿಮೆ ಆಗಿವೆ. ಅವರ ತಂದೆ ವೀರಬಲ್ಲಾಳ 3 ಅವರ ಪತ್ನಿಯರ ಬಗ್ಗೆಯೂ ಸಹ ಹೆಚ್ಚು ಮಾಹಿತಿ ಇಲ್ಲ.
ಕೇವಲ ಹಿಸ್ ವೈಫ್ ಅಂತ ಸಾಮಾನ್ಯವಾಗಿ ಉಲ್ಲೇಖಿಸಲಾಗಿದೆ. ಮಕ್ಕಳು, ಅವರಿಗೆ ಯಾವುದೇ ಮಕ್ಕಳು, ಇಲ್ಲಿ ವೀರಬಲ್ಲಾಳ 4 ಅವರ ವಿಚಾರ ಹೇಳ್ತಾ ಇರೋದ್ರಿಂದ ಅವ್ರಿಗೆ ಪುತ್ರರು ಅಥವಾ ಪುತ್ರಿಯರು ಇದ್ದರು ಎಂಬುದಕ್ಕೆ ಯಾವುದೇ ದಾಖಲೆ ಉಲ್ಲೇಖ ಇಲ್ಲ. ವೀರಬಲ್ಲಾಳ 4 ಅವರು ಸುಮಾರು 1346ರಲ್ಲಿ ಮದುರೈ ಸುಲ್ತಾನರ ವಿರುದ್ಧ ಯುದ್ಧದಲ್ಲಿ ಸೆರೆಸಿಕ್ಕು ತಂದೆಯಂತೆ ಕ್ರೂರವಾಗಿ ಕೊಲ್ಲಲ್ಪಡ್ತಾರೆ. ಇದರಿಂದ ನೇರ ವಂಶ ಪರಂಪರೆ ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತೆ. ಯಾವುದೇ ಮಕ್ಕಳು ಇದ್ದರೆ ಅವರು ರಾಜಕೀಯವಾಗಿ ಅಥವಾ ದಾಖಲೆಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು, ಅಥವಾ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸಂಬಂಧ, ಇತರ ಉಲ್ಲೇಖ ಅದ್ಯಾವುದೂ ಮಾಹಿತಿ ಇಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ವೀರಬಲ್ಲಾಳ 4ರಿಗೆ ಗೊತ್ತಿರುವಂತೆ ಮಕ್ಕಳು ಪತ್ನಿಯರ ವಿವರಗಳು ಇತಿಹಾಸದಲ್ಲಿ ದಾಖಲೆ ಲಭ್ಯವಿಲ್ಲ. ಅವರ ಸಾವಿನ ನಂತರ ಅರಮನೆಯ ರಾಜಕೀಯ ಅಸ್ತಿತ್ವವೇ ಕೊನೆಗೊಂಡಿತು. ಉಳಿದವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಕೊಂಡ್ರು, ಚದುರಿ ಹೋದರು. ಇದು ಹೊಯ್ಸಳ ಸಾಮ್ರಾಜ್ಯ ವಂಶದ ಅಂತಿಮ ಅಧ್ಯಾಯ. ಇನ್ನು ಹೊಯ್ಸಳರ ಅರಮನೆ ಏನಾಯಿತು ಅನ್ನೋ ಪ್ರಶ್ನೆಗೆ, ಹೊಯ್ಸಳ ಸಾಮ್ರಾಜ್ಯದ ಅರಮನೆ ಅಥವಾ ರಾಜಧಾನಿಯ ಪ್ರಮುಖ ನಿವಾಸ ಮುಖ್ಯವಾಗಿ ದೋರ ಸಮುದ್ರ ಎಂಬ ರಾಜಧಾನಿಯಲ್ಲಿದ್ದು, ಇದು ಇಂದಿನ ಹಳೇಬೀಡು ಕರೆಯುವ ಸ್ಥಳದಲ್ಲಿ ಹಾಸನ ಜಿಲ್ಲೆಯಲ್ಲಿದೆ. ಏನಾಯಿತು ಅಂದರೆ, ಹೊಯ್ಸಳರ ರಾಜಧಾನಿ ಮೊದಲು ಬೇಲೂರಾಗಿತ್ತು. ನಂತರ ವಿಷ್ಣುವರ್ಧನ ಕಾಲದಲ್ಲಿ 1116 ಅದರಲ್ಲಿ ದೋರ ಸಮುದ್ರಕ್ಕೆ ಸ್ಥಳಾಂತರಗೊಳ್ಳುತ್ತೆ. ಇಲ್ಲಿ ಭವ್ಯವಾದ ಅರಮನೆ, ಕೋಟೆ, ಕಾಲುವೆಗಳು, ವಾಣಿಜ್ಯ ಕೇಂದ್ರಗಳು ಮತ್ತು ಅನೇಕ ದೇವಾಲಯಗಳಿರುತ್ತೆ. 1311 ಮತ್ತು 1327ರಲ್ಲಿ ದೆಹಲಿ ಸುಲ್ತಾನರ ಅಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಗ್ಲಕ್ ಸೇನಾನಿ ಮಲಿಕ್ ಕಾಫೂರ್ ನೇತೃತ್ವದಲ್ಲಿ ದೋರ ಸಮುದ್ರವನ್ನು 2 ಬಾರಿ ದಾಳಿ ಮಾಡಿ ಲೂಟಿ ಮಾಡ್ತಾರೆ. ಇದರಿಂದ ಅರಮನೆ ಮತ್ತು ಸೇರಿದಂತೆ ನಗರ ಸಂಪೂರ್ಣವಾಗಿ ಹಾಳಾಗುತ್ತೆ, ದೇವಾಲಯಗಳು ಹಾನಿಯಾಗ್ತವೆ. ಕೆಲವು ಶಾಸನಗಳ ಪ್ರಕಾರ ನಂತರದಲ್ಲಿ ವೀರಬಲ್ಲಾಳ 3ರ ಕಾಲದಲ್ಲಿ ಅರಮನೆ ಮತ್ತು ದೇವಾಲಯಗಳನ್ನು ದುರಸ್ತಿ ಮಾಡುವ ಪ್ರಯತ್ನ ನಡೆಯುತ್ತೆ. ಆದರೆ ಮುಂದುವರಿದ ದಾಳಿಗಳಿಂದ ಮದುರೈ ಸುಲ್ತಾನನೊಂದಿನ ಯುದ್ಧಗಳು ಸಹ ನಗರ ಸಂಪೂರ್ಣವಾಗಿ ಕುಸಿಯುತ್ತೆ. ಅವರು ರೆಡಿ ಮಾಡಲಿಕ್ಕಾಗಲ್ಲ. ಹೊಯ್ಸಳ ಸಾಮ್ರಾಜ್ಯ ಅಂತ್ಯಗೊಂಡ ನಂತರ 1343 ಮತ್ತು 1346 ನಡುವೆ ದೋರ ಸಮುದ್ರ ದೋರ ಸಮುದ್ರನೇ ಹಳೆಯ ಬೀಡಾಗುತ್ತೆ. ಅಂದರೆ ಹಳೆಯ ಬೀಡು ಅಥವಾ ಹಳೆಯ ರಾಜಧಾನಿ ಅಂತ ಕರೆಯಲ್ಪಡುತ್ತೆ. ಅರಮನೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಉಳಿಕೆಗಳಾಗಿ ಮಣ್ಣಿನ ಉಳಿಕೆಯಾಗಿ ಮಣ್ಣಿನ ದಿಬ್ಬಗಳಾಗಿ ಮಾರ್ಪಡುತ್ತೆ. ಇಂದು ಹಳೆಯ ಬೀಡಿನಲ್ಲಿ ಅರಮನೆಯ ಯಾವುದೇ ಸ್ಪಷ್ಟ ಉಳಿಕೆಗಳು ಅಥವಾ ಕಟ್ಟಡಗಳಿಲ್ಲ. ಪುರಾತತ್ವ ಉಳಿಕೆಗಳು, ಕೆಲವು ದೇವಾಲಯಗಳು, ಹೊಯ್ಸಳೇಶ್ವರ ದೇವಾಲಯ, ಮುಖ್ಯವಾಗಿ ಹುಲ್ಲಿಕೆರೆ ಮತ್ತು ಇತರ ರಚನೆಗಳು ಮಾತ್ರ ಉಳಿದಿವೆ. ಅರಮನೆ ಭಾಗಗಳು ಮಣ್ಣಿನಡಿ ಹುದುಗಿವೆ ಅಥವಾ ದಾಳಿಯಲ್ಲಿ ನಾಶವಾದವು ಅಂತಾರೆ ಇತಿಹಾಸಕಾರರು. ಹೊಯ್ಸಳರ ಅರಮನೆಯು ದೆಹಲಿ ಸುಲ್ತಾನರ ದಾಳಗಳಿಂದ ಸಂಪೂರ್ಣವಾಗಿ ನಾಶವಾಗುತ್ತೆ ಮತ್ತು ಇಂದು ಅದರ ಯಾವುದೇ ದೃಶ್ಯಮಾನ ಭಾಗವಾಗಿ ಉಳಿದಿಲ್ಲ. ಉಳಿದಿರುವುದು ಕೇವಲ ದೇವಾಲಯ, ಪುರಾತತ್ವ ಇಲ್ಲ ಉಳಿಕೆ ಮಾತ್ರ ಇದೆ. ಇದು ಹೊಯ್ಸಳರ ಶಿಲ್ಪಕಲೆಯನ್ನು ಉಳಿಸ್ಕೊಂಡಿದೆ, ಆದರೆ ರಾಜ ಅರಮನೆಯನ್ನ ಉಳಿದಿಲ್ಲ. ಹಳೇಬೀಡು ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳದ ಮುಖ್ಯ ಭಾಗವಾಗಿದೆ, ಮುಖ್ಯವಾಗಿ ದೇವಾಲಯಗಳಿಗಾಗಿ. ಇನ್ನು ಈ ಮದುರೈ ಯುದ್ಧದಲ್ಲಿ ಸೋಲಿಸಿದವರು ಹೀನಾತಿಹೀನವಾಗಿ ಸಾಯಿಸಿದ ರಾಜ ವೀರಬಲ್ಲಾಳ 3 ಅವ್ರನ್ನ ಸಾಯಿಸಿದವನು ಗಿಯಾಸುದ್ದೀನ್. ಮೂಲ ಮತ್ತು ಅವನು ಹೇಗೆ ಸತ್ತ ಅಂದರೆ, ಗಿಯಾಸುದ್ದೀನ್ ಪೂರ್ಣ ಹೆಸರು ಗಿಯಾಸುದ್ದೀನ್ ಮೊಹಮ್ಮದ್ ದಮ್ಗಾನಿ ಅಥವಾ ಮೊಹಮ್ಮದ್ ದಮ್ಗಾನಿ. ಮದುರೈ ಸುಲ್ತಾನರ ಕಾಲದಲ್ಲಿ 1340ರಿಂದ 1344ರವರೆಗೆ ಆಳಿದ ರಾಜ. ಇವರ ಮೂಲ ದೆಹಲಿ ಸುಲ್ತಾನರ ಮೊಹಮ್ಮದ್ ಬಿನ್ ತುಗ್ಲಕ್ ಸೇನೆಯಲ್ಲಿ ಸೈನಿಕನಾಗಿರ್ತಾನೆ. ಮದುರೈ ಸುಲ್ತಾನನಾದ ಕುತ್ಬುದ್ದೀನ್ ಫಿರೋಜ್ ಶಾ ಅವರನ್ನ ಕೊಂದ ನಂತರ ಸುಮಾರು 1340ಕ್ಕೆ ಅಧಿಕಾರಕ್ಕೆ ಬರ್ತಾನೆ. ಅವನು ದಮ್ಗಾನ್, ಇದು ಇರೋದು ಇರಾನ್ ಪ್ರದೇಶದಲ್ಲಿ, ಇರಾನ್ ಮೂಲದವನಾಗಿದ್ದನು ಅಂತ ಹೇಳಿ ಹೆಸರಿನಿಂದ ತಿಳಿಯುತ್ತದೆ. ಅರಬ್ ಪರ್ಷಿಯನ್ ಮೂಲದ ಮುಸ್ಲಿಂ ಸೈನಿಕ. ಅವರು ಮದುರೈ ಸುಲ್ತಾನ ಜಲಾಲುದ್ದೀನ್ ಅಹ್ಸನ್ ಖಾನ್ ಅವರ ಪುತ್ರಿಯನ್ನ ಮದುವೆಯಾಗಿ ತಮ್ಮ ಸ್ಥಾನವನ್ನ ಬಲಪಡಿಸ್ಕೊಳ್ತಾನೆ. ಆತನ ಮರಣ ಹೇಗಿತ್ತು ಅಂದರೆ, ಇತಿಹಾಸದ ದಾಖಲೆಗಳ ಪ್ರಕಾರ, ಇಬ್ನ್ ಬತ್ತೂತಾ, ರಿಹ್ಲಾ ಮತ್ತು ಇತರ ಮೂಲಗಳ ಪ್ರಕಾರ
ಅವನು 1344ರಲ್ಲಿ ಅಫ್ರೋಡಿಸಿಯಾಕ್ ವೀರ್ಯವರ್ಧಕ ಅಥವಾ ಕಾಮೋತ್ತೇಜಕ ಔಷಧಿ ಮದ್ಯ ಔಷಧಿ ಬಳಕೆಯಿಂದ ಉಂಟಾದ ದುಷ್ಪರಿಣಾಮಗಳಿಂದ ಸತ್ತ ಅಂತ ಹೇಳಿ ದಾಖಲಾಗಿದೆ. ಇಬ್ನು ಬತೂತಾ ಅನ್ನೋರು ಅವನ ಅರಮನೆಗೆ ಭೇಟಿ ನೀಡಿದ್ದ ಪ್ರವಾಸಿ ಅವರ ಕ್ರೂರತೆಗಳನ್ನು ವಿವರಿಸಿ ಇದರಿಂದ ದೇವರು ಅವನ ಮರಣವನ್ನು ತ್ವರಿತಗೊಳಿಸಿದನು ಅಂತ ಹೇಳಿ ಇಬ್ನು ಬತೂತಾ ಬರೆದಿದ್ದಾರೆ. ಕೆಲವು ಮೂಲಗಳಲ್ಲಿ ಅವನ ಮಗನ ಮರಣದಿಂದ ದುಃಖದಿಂದ ಸತ್ತ ಅಂತಲೂ ಹೇಳಲಾಗಿದೆ. ಆದರೆ ಈ ಇಬ್ನು ಬತೂತಾ ಅವರು ಹೇಳಿರುವಂತೆ ಈ ಕಾಮೋತ್ತೇಜಕ ಔಷಧಿಯಿಂದ ಪರಿಣಾಮವನ್ನೇ ಉಲ್ಲೇಖಿಸ್ತವೆ. ಇವನ ಆಳ್ವಿಕೆ ಕ್ರೂರತೆಗೆ ಹೆಸರಾಗಿದೆ. ವೀರಬಲ್ಲಾಳ ಅವರನ್ನ ಸೆರೆ ಹಿಡಿದು ತಂದು ದೇಹದ ಚರ್ಮ ಸುಳಿದು ಮಧುರೈ ಕೋಟೆ ಮೇಲೆ ತೂಗು ಹಾಕಿದ್ದ. ಇಬ್ನು ಬತೂತಾ ಅವರ ಇಬ್ನು ಬತೂತಾ ಅಂದ್ರೆ ಅವರು ಪ್ರವಾಸಿ ಅತ್ಯಾಚಾರಗಳನ್ನ ಯಾವ ರೀತಿ ದಾಖಲಿಸಿದ್ದಾರೆ, ಹಿಂದೂಗಳನ್ನ ಚುಚ್ಚಿ ಕೊಲ್ಲುವುದು, ಮಹಿಳೆಯರು ಮಕ್ಕಳನ್ನು ಕೊಲ್ಲುವುದನ್ನ ವಿವರಿಸಿದ್ದಾರೆ. ದೆಹಲಿ ಸುಲ್ತಾನರ ಸೈನಿಕರಾಗಿ ಬಂದು ಮಧುರೈಯಲ್ಲಿ ಅಧಿಕಾರ ಸ್ವಾಧೀನಪಡಿಸಿಕೊಂಡದ ಗಿಯಾಸುದ್ದೀನ್ 1344ರಲ್ಲಿ ಕಾಮೋತ್ತೇಜಕ ಔಷಧಿ ದುಷ್ಪರಿಣಾಮದಿಂದ ಸಾಯ್ತಾನೆ. ಅವನ ನಂತರ ಅವನ ಅಣ್ಣನ ಮಗ ನಸೀರುದ್ದೀನ್ ಮೊಹಮ್ಮದ್ ದಮ್ಗಾನ್ ಅಧಿಕಾರಕ್ಕೆ ಬರ್ತಾರೆ. ಒಟ್ಟಾರೆ ಇದಾಗಿತ್ತು ಹೊಯ್ಸಳರ ಅಂತಿಮ ಕಾಲಘಟ್ಟ ಹೇಗಿತ್ತು ಅನ್ನೋದು. ಮತ್ತು ಈ ದಮ್ಗಾನ್ ತಾನು ದುಷ್ಟತನ ಮೆರೆದು ಕೇವಲ 4 ವರ್ಷ ಅಷ್ಟೇ ಅಧಿಕಾರವನ್ನು ನಡೆಸೋಕೆ ಸಾಧ್ಯವಾಯಿತು. ದುಷ್ಟತನಕ್ಕೆ ಜಾಸ್ತಿ ದೀರ್ಘಾವಧಿ ಇರಲ್ಲ ಅನ್ನೋದು ಸಹ ಇದರಲ್ಲಿ ನಾವು ಇತಿಹಾಸವನ್ನು ಅವಲೋಕನ ಮಾಡಿದಾಗ ತಿಳಿತದೆ. ಅಂದರೆ ಇತಿಹಾಸದಲ್ಲಿ ಯಾವ ಧರ್ಮ ಆಗಲಿ ಅವನ ಅರಮನೆಗೆ ಭೇಟಿ ನೀಡಿದ್ದ ಮತ್ತೊಬ್ಬ ಮುಸ್ಲಿಂ ಅವರೇ ಬರೀತಾರೆ ಅವನ ಕ್ರೂರತೆಗೆ ದೇವರು ಶಿಕ್ಷೆ ಕೊಟ್ಟ ಅಂತ ಹೇಳಿ. ಇದಾಗಿತ್ತು ಈ ದಿನದ ಪಾಡ್ಕಾಸ್ಟ್ನಲ್ಲಿ. ಮತ್ತಷ್ಟು ವಿಚಾರಗಳನ್ನು ಹೇಳ್ತೀನಿ.